ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ. ಕರ್ತನು ಈ ದಿನದಲ್ಲಿ ಒಂದು ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಆತನ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರ ಪ್ರಾರ್ಥನೆ ವಿಷಯವಾಗಿ ಯೇಸು ಕ್ರಿಸ್ತನು ಏನು ಪ್ರಾರ್ಥನೆ ಮಾಡಿದನೋ ಅದನ್ನು ಇವತ್ತು ನಾವು ಕಲಿಯಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನು ಅನೇಕ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಆದರೆ ಆತನು ಮಾಡಿದ ಪ್ರಾರ್ಥನೆಗಳಲ್ಲಿ ಒಂದು 7 ಸ್ಥಳಗಳಲ್ಲಿ 7 ರೀತಿಯಾಗಿ ಆತನು ಮಾಡಿದ ಪ್ರಾರ್ಥನೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆಯು ನಮ್ಮ ಜೀವನಕ್ಕೆ, ಆತ್ಮೀಯ ಜೀವನಕ್ಕೆ ಅದು ನಮಗೆ ಏನಾಗ್ತದೆ, ಆಶೀರ್ವಾದವಾಗಿರ್ತದೆ, ಅದು ಉತ್ತೇಜನವಾಗಿರ್ತದೆ. ಆದ ಕಾರಣ ದಯಮಾಡಿ ನಾವು ಈ ಒಂದು ಪ್ರಾರ್ಥನೆಯೊಂದಿಗೆ ಈ ವಾಕ್ಯವನ್ನು ಕಲಿಯಲಿಕ್ಕೆ ನಾವು ಸಮರ್ಪಿಸಿಕೊಳ್ಳೋಣ. ಪರಿಶುದ್ಧಾತ್ಮ ಕರ್ತ ನಮ್ಮೊಂದಿಗೆ ಮಾತಾಡಲಿ. ಉಪಲೋಲಿಗೆ ಒಡೆಯನು ಯಜಮಾನ ಆಗಿರುವ ತಂದೆಯಾದ ದೇವರೇ, ಈ ರಾತ್ರಿಯಲ್ಲಿ ಕೃಪಾಸನ ಮುಂದೆ ಬರ್ತೇವೆ. ನೀ ನಮ್ಮೊಂದಿಗೆ ಮಾತಾಡು, ನಿನ್ನ ವಾಕ್ಯದಿಂದ ಕಟ್ಟು. ಎಲ್ಲ ಮಹಿಮೆಯು ನಿನಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಇಲ್ಲಿ ನಾವು ಕೊಡ್ತೇವೆ ಯೇಸುವಿನ ಪ್ರಾರ್ಥನೆ ಎಂಬುದಾಗಿ ನೋಡುತ್ತೇವೆ. ಯೇಸುವಿನ ಪ್ರಾರ್ಥನೆಯು, ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ದ ಪ್ರೇಯರ್ ಆಫ್ ಜೀಸಸ್, ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಆತನು ಪ್ರಾರ್ಥನೆ ಮಾಡಿದನೆಂಬುದಾಗಿ ನೋಡುತ್ತೇವೆ. ಯೆಶಾಯ ಗ್ರಂಥ 53ನೇ ಅಧ್ಯಾಯ 6ನೇ ವಚನದಲ್ಲಿ ಮತ್ತು ಹೀಬ್ರೂ 5:7 ಆತನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ಯೆಶಾಯನು ಬರೆದಿತ್ತಾ ಇದ್ದಾನೆ. ಆತನು ಜನಿಸಲಿಕ್ಕೆ 600 ವರ್ಷಗಳ ಹಿಂದೆ ಯೆಶಾಯ ಪ್ರವಾದನೆ ರೂಪದಲ್ಲಿ ಇದನ್ನು ಮಾತಾಡಿದ್ದಾನೆ. ಅದಾದ ಮೇಲೆ ಹೀಬ್ರೂ ಬರೆದ ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ಆತನು ಪರಲೋಕಕ್ಕೆ ಹೋಗಿದ ಮೇಲೆ ಆ ಹೀಬ್ರೂ ಬರೆದ ಪತ್ರಿಕೆಯನ್ನು ಬರೆದ ವ್ಯಕ್ತಿಯು ಈ ರೀತಿಯಾಗಿ ಬರೆದಾನೆ. ಈ 2 ವಚನಗಳು ಓದಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಯೆಶಾಯ 53:12. ಇವನು ಎಂಥವನಾಗಿ ಇರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಓಕೆ, ಪಾಪಗಳನ್ನು ಹೊರುತ್ತಾ ಆತನು ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೀಬ್ರೂ 5:7 ಈ ರೀತಿಯಾಗಿ ಹೇಳುತ್ತದೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ ಇರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಓಕೆ, ಈ ರೀತಿಯಾಗಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಹೀಬ್ರೂ ಹೇಳುತ್ತಾನೆ. ಯೇಸು ಕ್ರಿಸ್ತ ಜನಿಸಲಿಕ್ಕೆ ಮುಂಚಿತವಾಗಿಯೇ ಯೆಶಾಯನು ಆತನು ಮಾಡುವಂತ ಪ್ರಾರ್ಥನೆ ವಿಷಯವಾಗಿ ಈಗಾಗಲೇ ಪ್ರವಾದನ ರೂಪದಲ್ಲಿ ನಮಗೆ ಬರೆದಿಟ್ಟಿದ್ದಾನೆ. ಓಕೆ, ಈಗ ಯೇಸು ಕ್ರಿಸ್ತನು ಮಾಡಿದ 7 ಸ್ಥಳಗಳಲ್ಲಿ ಮಾಡಿದ ಪ್ರಾರ್ಥನೆಯಲ್ಲಿ ನಾವು ನೋಡುತ್ತೇವೆ. ಆತನು ಬ್ಯಾಪ್ಟಿಸಮ್ ತೆಗೆದುಕೊಂಡಾಗ ಮತ್ತು 40 ದಿನ ಆ ಮರುಭೂಮಿಯಲ್ಲಿ ಆತನ ಅಡವಿಯಲ್ಲಿ ಶೋಧನೆ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ಮತ್ತು ಸೇವೆಗಾಗಿ ಮಾಡಿದ ಪ್ರಾರ್ಥನೆ, ಮತ್ತು ಆತನ ಶಿಷ್ಯರನ್ನು ಆರಿಸಿಕೊಳ್ಳುವುದಕ್ಕೋಸ್ಕರ ಮಾಡಿದ ಪ್ರಾರ್ಥನೆ, ಮಕ್ಕಳಿಗಾಗಿ ಮಾಡಿದ ಪ್ರಾರ್ಥನೆ, ಮತ್ತು ಅದೇ ರೀತಿಯಲ್ಲಿ ಆತನು ಅಪೊಸ್ತಲರ ಸೇವೆಯಲ್ಲಿ ನಿಂತುಕೊಳ್ಳುವುದಕ್ಕೋಸ್ಕರ ಮಾಡಿದ ಪ್ರಾರ್ಥನೆ, ಮತ್ತು ಆತನು ಮರಣದ ಹೋರಾಟದಲ್ಲಿ ಕೊನೆಯದಾಗಿ ಕಸ್ತಮನೆ ತೋಟದಲ್ಲಿ ಮಾಡಿದ ಪ್ರಾರ್ಥನೆ. ಇದು ವಿಷಯವಾಗಿ ನಾನು ಮುಂದೆ ನಾವು ಹಂಚಿಕೊಳ್ಳಲು ಬಯಸುತ್ತೇನೆ. ಕರ್ತನು ಈ ವಾಕ್ಯದಿಂದ ಇದು ಮಾಡಲಿ. ಒಂದಾಗಿ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಇದು ನಿಮಗೆ ಈ ವಾಕ್ಯಗಳು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಬರ್ತಾ ಇರ್ತದೆ. ಒಂದು ವೇಳೆ ನೀವು ಅದನ್ನು ನೋಡಿ ನೀವು ಬರೆದು ಇಟ್ಕೊಂಡು ನೀವು ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ಮೊದಲನೇದಾಗಿ ಆತನು ಮಾಡಿದ ಪ್ರಾರ್ಥನೆ ಎಲ್ಲಿ ಅಂದ್ರೆ ಜೀಸಸ್ ಬ್ಯಾಪ್ಟೈಸ್ಡ್. ಆತನು ದೀಕ್ಷಾನ ತೆಗೆದುಕೊಂಡ ಮೇಲೆ ಅವನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವನು ದೀಕ್ಷಾಸನ ತೆಗೆದುಕೊಂಡ ಮೇಲೆ ಜೀಸಸ್ ಪ್ರೇಯರ್ಡ್ ಆಫ್ಟರ್ ಬ್ಯಾಪ್ಟಿಸಮ್. ಅವನು ದೀಕ್ಷಾನ ತೆಗೆದುಕೊಂಡ ಕೂಡಲೇ ಅವನು ಪ್ರಾರ್ಥನೆ ಮಾಡಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸುವಿನ ದೀಕ್ಷಾಸನ ಮಾಡಿಸಿಕೊಂಡ ಮೇಲೆ ಆತನು ಮಾಡಿದ ಪ್ರಾರ್ಥನೆಯಲ್ಲಿ ನೋಡುತ್ತೇವೆ. ಅಂದ್ರೆ ಅಲ್ಲಿ ಏನು ಪ್ರಾರ್ಥನೆ ಮಾಡಿದನೆಂಬುದಾಗಿ ಅಲ್ಲಿ ಸತ್ಯವೇದದಲ್ಲಿ ಯಾರು ಬರೆದಿಲ್ಲ. ಲೂಕನು ಸಹ ಬರೆದಿಲ್ಲ, ಮತ್ತಾಯನು ಸಹ ಬರೆದಿಲ್ಲ. ಬಟ್ ಲೂಕನು ಒಂದು ಪದ ಅಲ್ಲಿ ಬರೀತಾನೆ, ಆತನು ದೀಕ್ಷಾಸನ ಮಾಡಿಸಿಕೊಂಡು ನೀರಿನಿಂದ ಹೊರಗೆ ಬಂದಾಗ ಆತನು ಪ್ರಾರ್ಥನೆ ಮಾಡಿದಾಗ ಆಕಾಶವು ತೆರೆಯಲ್ಪಟ್ಟಿತ್ತು. ಬಟ್ ಮತ್ತಾಯನ ಸುವಾರ್ತೆಯಲ್ಲಿ ಬರೆಯುವಾಗ ಅವನು ದೀಕ್ಷಾಸನ ಮಾಡಿಸಿಕೊಂಡ ಮೇಲೆ ಅವನು ಆಕಾಶದಲ್ಲಿ ಪಾರವಾಳ ರೂಪದಲ್ಲಿ ಪರಿಶುದ್ಧಾತ್ಮ ಇಳಿದು ಬಂದನೆಂಬುದಾಗಿ ನೋಡುತ್ತೇವೆ. ಆದ ಕಾರಣ ಅವನು ಪ್ರಾರ್ಥನೆ ಮಾಡಿದ ಮೇಲೆ ಆಕಾಶವು ತೆರೆಯಲ್ಪಟ್ಟಿತ್ತು. ಅಲ್ಲಿಂದ ಆಕಾಶದಿಂದ ವಾಣಿ ಕೇಳಿಸಿಕೊಳ್ಳುತ್ತಾನೆ,
ಈತ ನನ್ನ ಪ್ರಿಯವಾದ ಮಗನು, ಈತನ ಮೆಚ್ಚಿಸ್ತೇನೆ ಎಂಬುದಾಗಿ ಆತನು ಹೇಳುತ್ತಾನೆ. ಹಾಗಾದ್ರೆ ಈ ಉತ್ತರ ಏನಾಗಿದೆ ಅಂದ್ರೆ ಈತನು ಪ್ರಿಯವಾದ ಮಗನು, ಈತನ ಮೆಚ್ಚಿಸ್ತೇನೆ ಎಂಬುದಾಗಿ. ಆದ ಕಾರಣ ಇವನು ಮಾಡಿದ ಪ್ರಾರ್ಥನೆಯು ದೇವರಿಗೆ ಇಷ್ಟವಾಗಿತ್ತು. ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆಯು ತಂದೆಯಾದ ದೇವರಿಗೆ ಮೆಚ್ಚುಗೆ ಆಗಿದೆ. ಮಗನಾಗಿದ್ದುಕೊಂಡು ಮಾಡಿದ ಪ್ರಾರ್ಥನೆಯು ಒಂದು ವೇಳೆ ಅಲ್ಲಿ ಇಲ್ಲದ್ರೆ ಸಹ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಆತನು ಸಮರ್ಪಣೆಯ ಒಂದು ಪ್ರಾರ್ಥನೆ ಮಾಡಿರ್ತಾನೆ. ತಂದೆಯೇ, ನಾನು ಸೇವೆ ಮಾಡಲಿಕ್ಕೆ ನನಗೆ ನಿರ್ಧಾರ ತೆಗೆದುಕೊಂಡಿದ್ದೇನೆ, ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ, ಅದಕ್ಕೋಸ್ಕರ ಸ್ವರ್ಗದಿಂದ ನಾನು ಕಳಿಸಿದೆ. ನಾನು ಈ ದೀಕ್ಷಾ ಸ್ನಾನದ ಮುಖಾಂತರವಾಗಿ ಮೊದಲನೇದಾಗಿ ನಿನ್ನ ಚಿತ್ತಕ್ಕೆ, ನೀತಿಗೆ ನಾನು ಏನಾಗಿದ್ದೇನೆ, ವಿಧೇಯನಾಗ್ತೇನೆ. ಮತ್ತೆ ಸುವಾರ್ತೆಯಲ್ಲಿ ಯೋಹಾನನ ಹತ್ರ ಹೇಳ್ತಾ ಇದ್ದೇನೆ, ಈ ನೀತಿಯನ್ನು ನೆರವೇರಿಸುವುದು ದೀಕ್ಷಾ ಸ್ನಾನ. ಆದ ಕಾರಣ ತಂದೆಯಾದ ದೇವರ ನೀತಿಯನ್ನು ನೆರವೇರಿಸುವುದಕ್ಕೋಸ್ಕರ ದೀಕ್ಷಾ ಸ್ನಾನದ ಮುಖಾಂತರವಾಗಿ ಸೇವೆ ಮಾಡಲಿಕ್ಕೆ ಸಮರ್ಪಿಸಿಕೊಟ್ಟು ಅವನು ಪ್ರಾರ್ಥಿಸಿದಾಗ ಆ ಸಮರ್ಪಣೆ ಪ್ರಾರ್ಥನೆಯನ್ನು ಕೇಳಿ ಪರಲೋಕದ ತಂದೆಯ ದೇವರು ಹೇಳುತ್ತಾನೆ, ಈತನು ನನ್ನ ಪ್ರಿಯವಾದ ಮಗನು, ಈತನ ಮೆಚ್ಚಿಸ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆದ ಕಾರಣ ನಾವು ಕ್ರೈಸ್ತರಾಗಿರುವಾಗ, ದೇವರ ಮಕ್ಕಳಾಗಿರುವಾಗ ಪ್ರತಿಯೊಬ್ಬರು ಈ ಒಂದು ಪ್ರಾರ್ಥನೆಯನ್ನು ಮಾಡಲೇಬೇಕಾಗ್ತದೆ. ನಾವು ನೀರಿನಲ್ಲಿ ನಿಂತ್ಕೊಳ್ಳುವಾಗ ಪಾಸ್ಟರ್ ಕೇಳ್ತಾ ಇರ್ತಾರೆ, ನೀವು ಯೇಸು ಕ್ರಿಸ್ತನ ಬರುವ ತನಕ ಆತನ ಮಗನಾಗಿ ಬಾಳುತ್ತೀಯಾ? ಹೌದು, ನಾವು ಬಾಳುತ್ತೇವೆ ಎಂದು ಹೇಳ್ತೇವೆ. ಮತ್ತೆ ಯೇಸು ಕ್ರಿಸ್ತನು ನೀವು ಪಾಪಕ್ಕೋಸ್ಕರ ಸತ್ತು ಪುನರುತ್ಥಾನ ಹೊಂದಿದ್ದೇನಾ ಎಂಬ ನಂಬುತ್ತೆಯಾ? ಹೌದು. ಆತನು ಬರ್ತಾ ನಂಬುತ್ತೆ. ಅನೇಕ ರೀತಿಯಲ್ಲಿ ನಾವು ಕ್ವಶ್ಚನ್ ಕೇಳುವಾಗ ಉತ್ತರ ಕೊಡುತ್ತೇವೆ ಮತ್ತು ಸಮರ್ಪಿಸಿ ಕೊಡುತ್ತೇವೆ. ಆತನ ಮಗಳಾಗಿ ಜೀವಿಸ್ತ ಎಂಬುದಾಗಿ ನಾವು ಒಪ್ಪಿಸಿಕೊಡುವಾಗ ಆ ರೀತಿಯಾಗಿ ಆ ಪ್ರಾರ್ಥನೆಯನ್ನು, ದೇವರ ಸಮರ್ಪಣೆಯನ್ನು ಕೇಳಿ ನಮ್ಮನ್ನು ಕೇಳುತ್ತಾನೆ, ಈಕೆಯು ಇವತ್ತಿಂದ ನನ್ನ ಪ್ರಿಯವಾದ ಮಗಳು, ಇವಳು ಮಾಡಿದ ಪ್ರಾರ್ಥನೆಯು, ಇವಳು ಕೊಟ್ಟ ಸಮರ್ಪಣೆಯು ನನಗೆ ಇಷ್ಟವಾಗಿದೆ ಎಂಬುದಾಗಿ ಹೇಳುವನಾಗಿದ್ದಾನೆ. ಇಲ್ಲಿ ಪ್ರಾರಂಭವಾದ ಪ್ರಾರ್ಥನೆಯು ಗೆತ್ಸೆಮನೆ ತೋಟದ ತನಕ ಮುಂದುವರಿಸಿದೆ. ಬಟ್ ಇನ್ನು 6 ಸ್ಥಳಗಳಲ್ಲಿ ಆತನು ಮಾಡಿದ ಪ್ರಾರ್ಥನೆಯಿಂದ ಅನೇಕ ಆತ್ಮೀಯ ಜೀವನಕ್ಕೆ ನಮಗೆ ಉತ್ತೇಜನವಾಗಿರುವಂತಹ ಕಾರ್ಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ನೆಕ್ಸ್ಟ್ ಆತನು ಮಾಡಿದ ಪ್ರಾರ್ಥನೆಯು ಎಲ್ಲಿ ಅಂದ್ರೆ ಅಡವಿಯಲ್ಲಿ 40 ದಿನಗಳು ಉಪವಾಸ ಪ್ರಾರ್ಥನೆ ಮಾಡುತ್ತಿರುವಾಗ. ಇದನ್ನು ಲೂಕ ಮತ್ತು ಮತ್ತಾಯ ಬರೆದಿದ್ದಾರೆ. ಇಬ್ಬರು 4ನೇ ಅಧ್ಯಾಯದಲ್ಲಿ 1 ತನಕ ಮತ್ತಾಯ ಮತ್ತು ಲೂಕನ 4ನಲ್ಲಿ 1-13 ತನಕ ಅವರು ಬರೆಯುತ್ತಾರೆ. 40 ದಿನಗಳಲ್ಲಿ ಆತನು ಉಪವಾಸದಲ್ಲಿ ಅಡವಿಯಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಅಲ್ಲಿ ಶೋಧನೆ ಬಂತು ಎಂಬುದಾಗಿ ಮತ್ತು ಪರಿಶುದ್ಧ ಆತ್ಮನೇ ಶೋಧನೆಗೆ ನಡೆಸಿದನು ಎಂಬುದಾಗಿ ಹೇಳುತ್ತದೆ. ಆದ ಕಾರಣ ದೀಕ್ಷಾಸ್ನಾನ ತೆಗೆದುಕೊಂಡ ಕೂಡಲೇ ನಮ್ಮನ್ನು ಶೋಧನೆಗೆ ನಡೆಸುವಂತ ಒಂದು ಅನುಭವನಲ್ಲಿ ನಾವು ನೋಡುವರಾಗಿದ್ದೇವೆ. ಯೇಸು ಕ್ರಿಸ್ತನು ಶೋಧನೆಗೆ ಹೋಗಿದಾಗ 40 ದಿನ ಕಾಲಗಳು ಉಪವಾಸ ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆ ಮಾಡಿದ ಕೂಡಲೇ 40 ದಿನಗಳಾದ ಮೇಲೆ ಸೈತಾನನು ಬಂದು ಆತನು ಶೋಧಿಸಲಿಕ್ಕೆ ಬಂದನು. ಮೊದಲನೇದಾಗಿ ಮಾಡಿದ ಶೋಧನೆ ಯಾವುದೆಂದ್ರೆ, ಕಲ್ಲನ್ನು ತೆಗೆದು ಇದನ್ನು ರೊಟ್ಟಿಯಾಗಿ ಮಾಡು, ಯಾಕಂದ್ರೆ ನಿನಗೆ ಹಸಿವೆ ಆಗ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಕಲ್ಲನ್ನು ತೆಗೆದು ಇದನ್ನು ರೊಟ್ಟಿಯಾಗಿ ಮಾಡು ಎಂಬುದಾಗಿ. ಆವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ದೇವರ ವಾಕ್ಯದಿಂದ ಬದುಕುತ್ತಾನೆ ಹೊರತು ಈ ರೊಟ್ಟಿಯಿಂದ ಮನುಷ್ಯನು ಬದುಕುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಇಸ್ರಾಯೇಲ್ ಜನರು ಕಾನಾನ್ ದೇಶಕ್ಕೆ ಬರುವಾಗ ಅವರು ಈ ಒಂದು ಊಟದ ವಿಷಯದಲ್ಲಿ ಅವರ ಅಡವಿಯಲ್ಲಿ ಅಂದ್ರೆ ಮರುಭೂಮಿಯಲ್ಲಿ ಅವರು ಶೋಧನೆಗೆ ಒಳಗಾಗಿದ್ದರು. ಆದಾಮ್ ಹವ್ವಾಳು ಏದೇನ್ ತೋಟದಲ್ಲಿ ಇರುವಾಗ ಅವರು ಹಣ್ಣಿನ ವಿಷಯದಲ್ಲಿ ಶೋಧನೆಗೆ ಒಳಗಾಗಿದ್ದರು. ನಾವು ಈ ಒಂದು ವಿಷಯಗಳಲ್ಲಿ ಶೋಧನೆಗೆ ಒಳಗಾಗದ ರೀತಿಯಲ್ಲಿ ಆತ್ಮೀಯ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಪ್ರಾರ್ಥನೆ ಮಾಡಬೇಕಾಗ್ತದೆ. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಶೋಧನೆ ಜಯಿಸಿದನೋ ಅದೇ ರೀತಿಯಲ್ಲಿ ನಾವು ಶೋಧನೆಯನ್ನು ಜಯಿಸಬೇಕಾಗಿದೆ. ಎರಡದಾಗಿ ಯೇಸು ಕ್ರಿಸ್ತನವನ್ನು ಶೋಧಿಸಿದ ಯಾವುದಂದ್ರೆ, ದೇವಾಲಯದ ಮೇಲೆ ಆತನು ತೆಗೆದುಕೊಂಡು ಹೋಗಿ ಆ ದೇವಾಲಯದಲ್ಲಿ ನಿಂತ್ಕೊಂಡಿರುವಾಗ ಹೇಳ್ತಾನೆ, ನೀನು ಈ ದೇವಾಲಯದ ಗೋಪುರದಿಂದ ಮೇಲೆ ಕೆಳಗಡೆ ತುಮುಕು, ಯಾಕಂದ್ರೆ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ ಏನಂದ, ನಿನ್ನ ಪಾದಗಳು ಕಲ್ಲಿಕ್ಕೆ ತೆಗಳದ ಹಾಗೆ ಅವ್ರ ಕೈಗಳಲ್ಲಿ ಹಿಡಿಯುತ್ತಾರೆ ದೂದರು ಎಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ತಂದೆಯಾದ ದೇವರನ್ನು ಪರೀಕ್ಷೆ ಮಾಡಬಾರದೆಂಬುದಾಗಿ. ಎಲ್ಲ ಧರ್ಮೋಪದೇಶ ಕಾಂಡದಲ್ಲಿ ಈ ಶೋಧನೆಗೆ ಅನುಕೂಲವಾದ ಎಲ್ಲ ವಾಕ್ಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ವಾಕ್ಯಗಳನ್ನು ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟ ವಾಕ್ಯದಿಂದ ಯೇಸು ಕ್ರಿಸ್ತನು ಸೈತಾನನು ಏನ್ ಮಾಡ್ತಾ ಇದು ಮಾಡುತ್ತೇನೆ. ಆದ ಕಾರಣ ನಾವು ಏನ್ ಮಾಡಬೇಕು, ದೇವರ ವಾಕ್ಯವನ್ನು ಚೆನ್ನಾಗಿ ಕಲಿತ್ಕೊಂಡು ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಆತ್ಮೀಯ ಜೀವನದಲ್ಲಿ ನಮಗಿರುವಂತ ಶೋಧನೆಗಳಿಗೆ ಜಯಿಸಲಿಕ್ಕೆ ನಿನ್ನ ವಾಕ್ಯದ ಶಕ್ತಿ, ಜ್ಞಾನ, ಪರಿಶುದ್ಧಾತ್ಮನ ಬಲ ಕೊಡೆ ಎಂಬುದಾಗಿ ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತನಕ್ಕೆ ದೇವರು ಕೊಟ್ಟ ಹಾಗೆ ನಮಗೆ ಬಲ ಕೊಟ್ಟು ಶೋಧನೆ ಜಯಿಸಲಿಕ್ಕೆ ಶಕ್ತಿ ಕೊಡ್ತಾನೆ. ಮೂರನೇದಾಗಿ ಪರ್ವದ ಮೇಲೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಹೇಳ್ತಾನೆ, ಭೂಲೋಕದ ಕಟ್ಟ ಕಡೆಗೆ ತೋರಿಸಿಕೊಟ್ಟು ಏನ್ ಹೇಳ್ತಾನಂದ್ರೆ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ಅದು ಅವನಿಗೆ ಸೇರಿದಲ್ಲ,
ಅದು ದೇವರಿಗೆ ಸೇರಿದು. ಆದಾಮ ಹವ್ವಾಳು ಯಾವಾಗ ಪಾಪ ಮಾಡಿದರೋ ಆವಾಗ ಪಾಪದಲ್ಲಿ ಬಿದ್ದಾಗ ಏನಾಯ್ತು ಅಂದ್ರೆ ಸೈತಾನ ಕೈಗೆ ಭೂಲೋಕ ಹೋಗಿದೆ, ಅವನು ಲೋಕದ ಅಧಿಪತಿ ಎಂಬುದಾಗಿ ಸಹ ಯೇಸು ಕ್ರಿಸ್ತನು ಹೇಳುತ್ತಾನೆ. ಆದ ಕಾರಣ ಈ ಒಂದು 3 ಶೋಧನೆಗಳಲ್ಲಿ ಅವನು ಒಂದೇ ಒಂದು ಮಾತು ಹೇಳ್ತಾನೆ, ಕೊನೆಯದಾಗಿ ನೀನು ದೇವರಾದ ಯೆಹೋವನ ಮಾತ್ರ ಆರಾಧಿಸಬೇಕು, ಬೇರೆ ಯಾರನ್ನು ಆರಾಧಿಸಬಾರದು ಎಂಬುದಾಗಿ ಹೇಳಿ ಸೈತಾನನ ಹಿಂದಿರುಗಿ ಹೋಗೆಂಬುದಾಗಿ ಹೇಳಿ ಗದರಿಸಿ ಶೋಧನೆಯನ್ನು ಜಯಿಸಿ ಬಂದನು. ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆಯು ನಮಗೆ ಒಂದು ಮಾದರಿಯಾಗಿದೆ. ಇದು 2ನೆಯ ಪ್ರಾರ್ಥನೆ. 3ನೇದಾಗಿ ಯೇಸು ಕ್ರಿಸ್ತನು ಮಾಡಿದ ಒಂದು ಪ್ರಾರ್ಥನೆ ಎಲ್ಲಿ ಅಂದ್ರೆ ಅವನು ಸೇವೆಕ್ಕಾಗಿ ಮಾಡಿದ ಪ್ರಾರ್ಥನೆ. ಮಾರ್ಕನ ಸುವಾರ್ತೆ 1:35, ಲೂಕನ ಸುವಾರ್ತೆ 5:16, 11:1, ಯೋಗಾನ 11:42. ಇದೆಲ್ಲ ಏನಂದ್ರೆ ಒಂದು ಸ್ಥಳಗಳಲ್ಲಿ ಅವನು ಮಾಡಿದ ಪ್ರಾರ್ಥನೆಯು 3 ವ್ಯಕ್ತಿಗಳು ಬರೆದಿದ್ದಾರೆ. ಇದು ಏನಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿದರೆ, ಸುವಾರ್ತೆ ಸಾರುವುದಕ್ಕೋಸ್ಕರ, ಜನರನ್ನು ಬೋಧನೆಯಲ್ಲಿ ನಡೆಸುವುದಕ್ಕೋಸ್ಕರ, ಶಿಷ್ಯರನ್ನು ಕಟ್ಟುವುದಕ್ಕೋಸ್ಕರ, ಅದ್ಭುತ ಕಾರ್ಯಗಳು ಮಗತ್ ಕಾರ್ಯಗಳು ಮಾಡುವುದಕ್ಕೋಸ್ಕರ, ಸೇವೆಗಾಗಿ ಆತನು ಮಾಡಿದ ಪ್ರಾರ್ಥನೆ. ರಾತ್ರಿ ಎಲ್ಲಾ ಪ್ರಾರ್ಥನೆ ಮಾಡುತ್ತಾನೆ. ಸಂಜೆ ಅವನು ಸೇವೆ ಮುಗಿಸಿಕೊಂಡು ಅವನು ಪ್ರಾರ್ಥನೆ ಮಾಡುತ್ತಾನೆ. ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತನು ಸೇವೆಯಲ್ಲಿ ಮಾಡಿದ ಪ್ರಾರ್ಥನೆ. ನಾವು ಏನು ಮಾಡಬೇಕಂದ್ರೆ ಸೇವೆಗೋಸ್ಕರ ಹೆಚ್ಚಾಗಿ ನಾವು ಏನು ಮಾಡಬೇಕಂದ್ರೆ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ. ಈ ಒಂದು ಪ್ರಾರ್ಥನೆಯು ನಮಗೆ ಏನಾಗ್ತಂದ್ರೆ ಸೇವೆಯಲ್ಲಿ ನಮ್ಮನ್ನು ಕಟ್ಟುವಂತದಾಗಿದೆ. ದೇವರ ಸೇವೆಯಲ್ಲಿ ನಮ್ಮನ್ನು ಕಟ್ಟುವಂತದಾಗಿದೆ. ನೆಕ್ಸ್ಟ್ ಅವನು ಮಾಡಿದ ಒಂದು ಪ್ರಾರ್ಥನೆಯು ಈ ರೀತಿಯಾಗಿ ನಾವು ನೋಡುತ್ತೇವೆ. ಅವನು ಟು ಪ್ರೀಚ್ ದ ಗಾಸ್ಪೆಲ್, ಸ್ವಾರ್ತೆ ಸಾರುವುದಕ್ಕೋಸ್ಕರ, ಮತ್ತು ಟು ಟೀಚ್, ಕರೆಕ್ಟ್, ಎಂಕರೇಜ್ ಅಂಡ್ ಬಿಲ್ಟ್, ಶಿಷ್ಯರನ್ನು ಕಟ್ಟುವುದಕ್ಕೋಸ್ಕರ, ಬೋಧಿಸುವುದಕ್ಕೋಸ್ಕರ, ಸರಿಪಡಿಸುವುದಕ್ಕೋಸ್ಕರ, ಫಾರ್ ದ ಹೀಲಿಂಗ್, ಮೆರಕಲ್ಸ್ ಅಂಡ್ ಡೆಲಿವರೆನ್ಸ್, ಅದ್ಭುತಗಳು, ಬಿಡುಗಡೆ, ಮಹತ್ ಕಾರ್ಯಗಳ ಗುಣಪಡಿಸೋದಕ್ಕೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ಸೇವೆ ಮಾಡಲು ಕ್ಷಣ ಕ್ಷಣವು ದೇವರ ಬಲಕ್ಕಾಗಿ ಅವನು ಪ್ರಾರ್ಥನೆಯಲ್ಲಿ ಮುಂದುವರಿಸಿದನು. ನಾವು ಸಹ ಕರ್ತ ನಮಗೆ ಕೊಟ್ಟಿದ್ದಾನೆ. ಪಾಸ್ಟರ್ಗಳು ಮಾತ್ರ, ಸೇವಕರು ಮಾತ್ರ ಸೇವೆ ಮಾಡುವುದಲ್ಲ, ಪ್ರತಿಯೊಂದು ವಿಶ್ವಾಸಿಗಳು ಈ ಸೇವೆಯನ್ನು ಮಾಡುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಆದ ಕಾರಣ ನಾವು ಈ ಸೇವೆಯನ್ನು ಮಾಡುವುದಕ್ಕೆ ಸಮರ್ಪಿಸಿಕೊಟ್ಟಿರುವಾಗ ಆ ಸೇವೆಯಲ್ಲಿ ಜ್ಞಾನವುಳ್ಳವರಾಗಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ಯಾವ ರೀತಿಯಲ್ಲಿ ಸ್ವಾರ್ಥೆಯನ್ನು ಸಾರಿ ಆತ್ಮಗಳನ್ನು ಗೆದ್ದನೋ, ಅದೇ ರೀತಿಯಲ್ಲಿ ಶಿಷ್ಯರನ್ನು ಕಟ್ಟಿದನೋ, ಅದೇ ರೀತಿ ಅದ್ಭುತ ಮಗತ್ ಕಾರ್ಯಗಳನ್ನು ಮಾಡಿದನೋ, ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಂದುವರಿಸುವಾಗ ದೇವರು ಯೇಸುವನ್ನು ಉಪಯೋಗಿಸಿದ ರೀತಿಯಲ್ಲಿ ನಿಮ್ಮನ್ನು ನನ್ನನ್ನು ಉಪಯೋಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಓಕೆ, ಮುಂದೆ ಆತನು ಮಾಡಿದ ಒಂದು ಪ್ರಾರ್ಥನೆ ನಾವು ನೋಡೋಣ. ಆತನು ಇದು ಒಂದು 4ನೆಯ ಒಂದು ಪ್ರಾರ್ಥನೆ, ಅಪೊಸ್ತಲರನ್ನು ನೇಮಿಸಲು ಆತನು ಪ್ರಾರ್ಥಿಸನು. ಓಕೆ, ಲೂಕನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುವನ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 6 ವರ್ಸ್ 12. ಲೂಕನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂತ ಹೆಸರಿಟ್ಟನು. ಓಕೆ, ರಾತ್ರಿಯೆಲ್ಲಾ ಪ್ರಾರ್ಥನೆ ಮಾಡಿದ ಮೇಲೆ ಅವನು ಬೆಟ್ಟಕ್ಕೆ ಬಂದು ಜನಕುಂಬಿನಲ್ಲಿ ಇದ್ದ ಶಿಷ್ಯರನ್ನು ಏನ್ ಮಾಡುತ್ತಾನೆ, ಆರಿಸಿಕೊಳ್ತಾನೆ. 12 ಮಂದಿಯನ್ನು ಅವನು ಆರಿಸಿಕೊಳ್ಳುತ್ತಾನೆ ಸೇವೆ ಮಾಡುವುದಕ್ಕೋಸ್ಕರ. ಇಲ್ಲಿ ನೋಡಿ, ಸಭೆಯ ನಾಯಕರಿಗಾಗಿ ಪ್ರಾರ್ಥನೆ ಮಾಡಬೇಕು. ತಿಮೋಥಿಯನಿಗೆ ಪೌಲನು ಬರೆಯುವ ಸಮಯದಲ್ಲಿ ನಾಯಕರು ಹೇಗಿರಬೇಕು, ಉತ್ತಮವಾಗಿ ಬೋಧನೆ ಮಾಡುವವರ ಕೈನಲ್ಲಿ, ಉತ್ತಮವಾಗಿ ಪ್ರಾರ್ಥನೆ ಮಾಡುವವರ ಕೈಯಲ್ಲಿ ಒಪ್ಪಿಸಿಕೊಡುರು ಎಂಬುದಾಗಿ, ನಾಯಕರನ್ನು ಆರಿಸಿಕೋ ಎಂಬುದಾಗಿ ತಿಮೋಥಿಯನಿಗೆ ಪೌಲನು ಬರೆಯುತ್ತಾನೆ. ಅದ ಕಾರಣ ನಾಯಕರ ಆರಿಸುವಿಕೆ ನಮಗೆ ದೇವರ ಜ್ಞಾನ ಕೊಡುವುದಕ್ಕೋಸ್ಕರ, ಸೇವೆ ಮಾಡುವುದಕ್ಕೋಸ್ಕರ, ಜನರನ್ನು ಆರಿಸಿಕೊಳ್ಳಲಿಕ್ಕೆ ದೇವರು ಬಳಿಯಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದಾಗ ಇವತ್ತು ನಾವು ಸಭೆಗಾಗಿ, ನಾಯಕರುಗಳಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಯೇಸು ಪ್ರಾರ್ಥನೆ ಮಾಡಿದ ಹಾಗೆ ಇವತ್ತು ಸಭೆಯಲ್ಲಿ ನಡೆಯಬೇಕಾದ ದೊಡ್ಡ ಒಂದು ಸಮಸ್ಯೆ ಏನಂದ್ರೆ, ನಾಯಕರು ಆರಿಸಿಕೊಂಡ ಮೇಲೆ ಅವ್ರು ಕೂತ್ಕೊಂಡು ಹೇಳಲಿಕ್ಕಾಗಲ್ಲ, ನಿಂತ್ಕೊಳ್ಳಿ ಹೇಳಲಿಕ್ಕಾಗೋದಿಲ್ಲ, ಸಭಾಪಾಲು ನಿಂತ್ಕೊಳ್ಳಿಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂದ್ರೆ ಅಂತ ನಾಯಕರುಗಳು ಸಭೆಗಳಲ್ಲಿ ಬರುವಾಗ ಇದಾಗ್ತದೆ. ಯೇಸು ಕ್ರಿಸ್ತನ ಹಾಗೆ ನಾವು ಪ್ರಾರ್ಥನೆ ಇರುವಾಗ ಕರ್ತನ ಉತ್ತಮವಾದ ನಾಯಕರುಗಳನ್ನು ಸಭೆಗೆ ಕೊಡುವನಾಗಿದ್ದಾನೆ. ಒಬ್ಬನು ಫೇಲಿಯರ್ ಆಗಿದನು, ಮೋಶೆ ಹಾಗೆ ಅಲ್ಲ. ಮೋಶೆಯ 12 ಮಂದಿಯಲ್ಲಿ 10 ಮಂದಿ ಫೇಲ್, 2 ಮಾತ್ರ.
ಬಟ್ ಯೇಸು ಕ್ರಿಸ್ತನಿಗೆ ಒಬ್ಬನು ಮಾತ್ರ. ಆದ ಕಾರಣ ಯೇಸು ಕ್ರಿಸ್ತನ ಹಾಗೆ ನಾವು ಸೇವೆ ಮಾಡಲಿಕ್ಕೆ ದೇವರು ಶಕ್ತಿಯನ್ನು ಕೊಡಲಿ. ಆಮೇಲೆ ಓಕೆ, ಮುಂದೆ ಆತನು ಮಾಡಿದ ಒಂದು ಪ್ರಾರ್ಥನೆಯು ಯಾವುದಂದ್ರೆ ಮಕ್ಕಳಕ್ಕಾಗಿ ಮಾಡಿದ ಪ್ರಾರ್ಥನೆ. ಇಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 13ನೇ ವಚನ ಓದುವನ. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದನು. ಆದರೆ ಯೇಸು, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರಕ್ಕೆ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿ ಅವುಗಳ ಮೇಲೆ ಕೈ ಇಟ್ಟು ಅಲ್ಲಿಂದ ಹೊರಟು ಹೋದನು. ಓಕೆ, ಅವರನ್ನು ಆಶೀರ್ವಾದ ಮಾಡಿದನು, ಅವರಿಗಾಗಿ ಪ್ರಾರ್ಥನೆ ಮಾಡಿದನು. ಮತ್ತಾಯನ ಸುವಾರ್ತೆ 18:2-5 ಮತ್ತು 10ನೇ ವಚನ, 19ನೇ ಅಧ್ಯಾಯ 13ನೇ ವಚನ, ಮಾರ್ಕನ ಸ್ವಾರ್ತೆ 9:47-48 ಮತ್ತು 10ನೇ ಅಧ್ಯಾಯ 13-16 ತನಕ, ಲೂಕ 18ನೇ ಅಧ್ಯಾಯ 15ನೇ ವಚನ. ಎಲ್ಲ ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನು ಮಕ್ಕಳ ವಿಷಯವಾಗಿ ಬೋಧಿಸ್ತಾನೆ. ಎಷ್ಟು ಶ್ರೇಷ್ಠರು, ಪರಲೋಕ ರಾಜ್ಯ ಅವರಂದೇ ಇರ್ತದೆ ಎಂಬುದಾಗಿ ಮಕ್ಕಳನ್ನು ತನ್ನ ಬಳಿಗೆ ಕರೆದು ಅವರನ್ನು ಹೇಳುತ್ತಾನೆ, ಇವರಂದೇ ನೀವು ಆಗಬೇಕೆಂದು ಹೇಳುತ್ತಾನೆ. ಆದ ಕಾರಣ ಮಕ್ಕಳು ಅತಿ ಪ್ರಾಮುಖ್ಯವಾಗದ ಒಂದು ಜನರಾಗಿದ್ದಾರೆ. ಇಲ್ಲಿ ನಾವು ಈ ಒಂದು ಪಿಕ್ಚರ್ ನೋಡ್ತೇವೆ, ಆ ಸಂಡೇ ಸ್ಕೂಲ್ ಟೀಚರ್ ಮಕ್ಕಳೆಲ್ಲ ಕರೆಸಿ ಅವ್ರಿಗೆ ಯಾವ ರೀತಿಯಲ್ಲಿ ಉತ್ತಮವಾಗಿ ದೇವರ ವಾಕ್ಯವನ್ನು ಹೇಳಿಕೊಡ್ತಾರೆ. ಅಂದ್ರೆ ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ಬೋಧಿಸಬೇಕಾಗ್ತದೆ. ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ಬೋಧಿಸಬೇಕು, ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನಿಗೆ ಒಂದು ಭಾರ ಇತ್ತು, ಮಕ್ಕಳು ದೇವರಾಜ್ಯಕ್ಕೆ ಬರಬೇಕೆಂಬುದಾಗಿ. ಇಲ್ಲಿ ಮಾತ್ರ ಹಳೆ ಒಡಂಬಡಿಕೆಯಲ್ಲಿ ಸಹ ಇದೆ, ವೈರಿಗಳನ್ನು ಎದುರಿಸುವುದಕ್ಕೋಸ್ಕರ, ವೈರಿಗಳನ್ನು ನಾಚಿಕೆಪಡಿಸುವುದಕ್ಕೋಸ್ಕರ ಮಲೆಕೂಸುಗಳ ಬಾಯಲ್ಲಿ ಸ್ತೋತ್ರ ಉಂಟು ಮಾಡಿದರೆ ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಆದ ಕಾರಣ ಮಕ್ಕಳು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದವರು, ತಂದೆಯ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದವರು. ಅಲ್ಲಿಂದಲೇ ಏನಾಗ್ತದೆ, ಜನರು ಬೆಳೀತಾ ಇದ್ದಾರೆ. ಇವತ್ತು ಅನೇಕ ರೀತಿಯಲ್ಲಿ ಸೈತಾನನ ಮಕ್ಕಳನ್ನು ನಾಶ ಮಾಡೋದಕ್ಕೋಸ್ಕರ ಇರ್ತಾನೆ. ಹುಟ್ಟಿದ ಕೂಡಲೇ ಮಕ್ಕಳು ಮೊಬೈಲ್ ಬೇಕು, ಯಾಕಂದ್ರೆ 3 ವಯಸ್ಸು ಆಯ್ತಂದ್ರೆ ಮೊಬೈಲ್ ನಲ್ಲಿ ಕೊಡದ್ರೆ ಜಗಳ ಮಾಡುತ್ತದೆ, ಒಡೆಯುತ್ತದೆ, ಅಳುತ್ತದೆ. ಟಿವಿ ನೋಡಲಿಕ್ಕೆ ರಿಮೋಟ್ಗಳು ಒಡೆದಾಗ್ತಾ ಇದೆ. ಅಂದ್ರೆ ಅವರು ಟಿಕ್ ಟಾಕ್ ನೋಡ್ತಾರೆ, ಯಾವ ಟಾಕ್ ನೋಡ್ತಾರೆ ಗೊತ್ತಿಲ್ಲ, ಎಲ್ಲಾ ಟಾಕ್ಗಳು ಇರ್ತದೆ. ದೇವರೊಂದಿಗೆ ಟಾಕ್ ಮಾಡುವುದನ್ನು ಮರೆತು ಬಿಡ್ತಾರೆ ಯವನ ಮಕ್ಕಳು. ಆದ ಕಾರಣ ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು. ಮುಂದಿನ ಭವಿಷ್ಯದಲ್ಲಿ ಅವರು ಕರ್ತನಿಗೋಸ್ಕರ ನಿಂತ್ಕೊಳ್ಳಬೇಕು. ವಿಶೇಷವಾಗಿ ಯವ್ವನ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು, ಅವರ ಆಶೀರ್ವಾದಕ್ಕೋಸ್ಕರ. ಒಂದು ವೇಳೆ ಬೈಬಲ್ನಲ್ಲಿ ಇಲ್ಲಾದ್ರ ಭಾಗ ಒಂದು ಚರಿತ್ರೆ ನಾಯಕರಲ್ಲಿ ಒಬ್ಬರು ಬರೆದಿದ್ದಾನೆ. ಅಂದ್ರೆ ಇಷ್ಟೇಲಿ ಅಂದ್ರೆ ಯೇಸು ಕ್ರಿಸ್ತನ ಯಾವ ಮಕ್ಕಳ ಮೇಲೆಲ್ಲ ಅವರು ಪ್ರಾರ್ಥನೆ ಮಾಡಿದನೋ ಅವರೆಲ್ಲರೂ ಸೇವೆ ಮಾಡಿ ಸತ್ತಾರೆ ಎಂಬುದಾಗಿ ಹೇಳ್ತಾ ಇರ್ತಾರೆ. ಆದ ಕಾರಣ ನಾವು ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವರ ಜೀವನವು ಹಾಳಾಗುವುದಿಲ್ಲ. ಸಂಡೇ ಸ್ಕೂಲ್ ಟೀಚರ್ ವಿಶೇಷವಾಗಿ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಾಗ ಮುಂದಿನ ಸೇವಕರಾಗ್ತಾರೆ. ಇವತ್ತು ಸಂಡೇ ಸ್ಕೂಲ್ ಟೀಚರ್ ಮುಖಾಂತರವಾಗಿ ಅನೇಕ ಉತ್ತಮವಾದ ಸೇವಕರು ಎದ್ದು ಬಂದಿರುವುದನ್ನು ನಾವು ನೋಡುತ್ತೇವೆ. ಆದ ಕಾರಣ ಪ್ರಿಯ ಸಹೋದರಿಯೇ, ಕರ್ತನಿಗೆ ಕೊಟ್ಟಿರುವಂತ ಈ ಒಂದು ಆತ್ಮಗಳನ್ನು, ಮಕ್ಕಳನ್ನು ನಾವು ಕರ್ತನಿಗೋಸ್ಕರ ಬೆಳೆಸಲಿಕ್ಕೆ ಪ್ರಾರ್ಥನೆಯು ಅದೇ ಪ್ರಾಮುಖ್ಯವಾಗಿದೆ. ಮುಂದಿನ ಜೀವನದಲ್ಲಿ ನೋಡುವ ಸಮಯದಲ್ಲಿ ಆತನು ಯಾವಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಂದ್ರೆ ಅಪೊಸ್ತಲರಿಗಾಗಿ. ಇದು ಒಂದು ಯಾವ ಪ್ರಾರ್ಥನೆ, ಒಂದು 6ನೇ ಪ್ರಾರ್ಥನೆ. ಅದೇ ಕೊನೆಯ ರಾತ್ರಿ ಆತ ರೊಟ್ಟಿಯನ್ನು ತೆಗೆದು ಅದು ಮುರಿದು ಅದನ್ನು ಆಶೀರ್ವಾದ ಮಾಡಿದ ಮೇಲೆ ಅವನು ಮಾಡ್ತಾನೆ. ಓಕೆ, ಲೂಕನ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ ಓದೋಣ. ಲೂಕನ ಸುವಾರ್ತೆ 22. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಓಕೆ, ನೀನು ಯಾವ ರೀತಿಯಲ್ಲಿಯೂ ಏನು ಮಾಡಬಾರದು, ಕುಂದಿ ಮಾಡಿದನು ಎಂಬುದಾಗಿ. ಆದ ಕಾರಣ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದನು. ಶಿಷ್ಯರು, ಆರಿಸಲ್ಪಟ್ಟ ಶಿಷ್ಯರು ಅವರು ಕುಂದಿ ಹೋಗಬಾರದು, ಬಿದ್ದು ಹೋಗಬಾರದು ಎಂಬುದಾಗಿ ಯೇಸು ಕ್ರಿಸ್ತನ ಅವ್ರಿಗೋಸ್ಕರ ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಿದ ನಾವು ನೋಡುತ್ತೇವೆ. ಮತ್ತು 17ನೇ ಅಧ್ಯಾಯ 1ನೇ ವಚನದಿಂದ 25ನೇ ವಚನ ತನಕ ಒಂದು ವಚನ ತುಂಬ ಇಷ್ಟವಾದದ್ದು. ಒಂದು ವೇಳೆ 24 ಇರುವುದು. 24ನೇ ವಚನ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 24ನೇ ವಚನ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ.
ಓಕೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತಂದೆಯ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. 1ನೇ ವಚನದಿಂದ, ಅಪ್ಪ ನನ್ನ ಸೇವೆ ಮುಗಿಸಿ ನನ್ನ ಪರಲೋಕಕ್ಕೆ ಬರ್ತಾ ಇದ್ದಾನೆ, ನನಗೆ ಕೊಟ್ಟೆ ಶಿಷ್ಯರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರು ಯಾವ ರೀತಿಯಲ್ಲಿ ಬೆಳೆಯಬೇಕು, ಐಕ್ಯದಲ್ಲಿರಬೇಕು, ಒಟ್ಟಾಗಿರಬೇಕು, ನಿನ್ನ ಸೇವೆ ಮಾಡಬೇಕು, ಒಬ್ಬರಾದರೂ ದಾರಿ ತಪ್ಪಿ ಹೋಗಬಾರ್ದು ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾ ಪ್ರಾರ್ಥಿಸ್ತಾ ಕೊನೆಯದಾಗಿ ಮುಗಿಸ್ತಾನೆ, ಇವರು ಪರಲೋಕದಲ್ಲಿ ನನ್ನ ಸಂಗಡ ಇರಬೇಕು. ನೀನು ಒಂದು ವೇಳೆ ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ, ಈ ಭೂಮಿ ಆಕಾಶ ಸೃಷ್ಟಿ ಮಾಡಲಿಕ್ಕೆ ಮುಂಚಿತವಾಗಿ ನನಗೆ ಕೊಟ್ಟ ಮಹಿಮೆ, ನನ್ನನ್ನು ರಾಜನಾಗಿ ಅಲ್ಲಿ ಅಭಿಷೇಕ ಮಾಡಿದ ಆ ವೈಭವವನ್ನು ಅವರು ನೋಡಬೇಕೆಂಬುದಾಗಿ ನಾನು ಅಪೇಕ್ಷಿಸ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಆದ ಕಾರಣ ಸೇವೆಗೆ ಬಂದ ಪ್ರತಿಯೊಬ್ಬರು, ಅಲ್ಲಿ ದೇವರನ್ನು ನಂಬಿದ ಪ್ರತಿಯೊಂದು ಮಕ್ಕಳು ಬಿದ್ದು ಹೋಗಬಾರದೆಂಬುದಾಗಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುತ್ತಾನೆ. ಆದ ಕಾರಣ ನಾವು ಅನೇಕರನ್ನು ರಕ್ಷಣೆಗೆ ನಡೆಸಬಹುದು, ಅವರನ್ನು ಸಭೆಗೆ ಕರ್ಕೊಂಡು ಬರ್ಬೋದು. ಬಟ್ ಒನ್ ಥಿಂಗ್, ಅವರು ಕೊನೆಯ ತನಕ ಪರಲೋಕ ರಾಜ್ಯವನ್ನು ಮುಟ್ಟುವ ತನಕ ಅವರು ಸ್ಥಿರವಾಗಿ ನಿಂತುಕೊಳ್ಳುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ. ಕೊನೆಯದಾಗಿ ಆತನು ಮಾಡಿದ ಒಂದು ಪ್ರಾರ್ಥನೆ, ಯೇಸು ಕ್ರಿಸ್ತನು ಕೊನೆಯದಾಗಿ ಅವನು ಮಾಡಿದ ಒಂದು ಪ್ರಾರ್ಥನೆ ಗೆತ್ಸೆಮನೆ ತೋಟದಲ್ಲಿ ನಾವು ನೋಡುತ್ತೇವೆ. ಓಕೆ, ಆತನು ಲೂಕನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಲೂಕನ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 39ನೇ ವಚನದಿಂದ, ಇದು ಒಂದು ವೇಳೆ ರಾಂಗ್ ಆಗಿದೆ, ನಾನು ಕರೆಕ್ಷನ್ ಮಾಡ್ತೇನೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನದಲ್ಲಿದೆ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲುಸಿಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಓಕೆ, ಇಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಿರುವ ಸಮಯದಲ್ಲಿ ಆತನ ಶರೀರದ ರಕ್ತಗಳು ಹರಿಯುತ್ತಾ ಇತ್ತು. ಮತ್ತಾಯನ ಸುವಾರ್ತೆ 26:36 56 ತನಕ, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 32ನೇ ವಚನದಿಂದ ಓದುವ ಸಮಯದಲ್ಲಿ ಆತನು 3 ಸಾರಿ ಪ್ರಾರ್ಥನೆ ಮಾಡಿದನು. ಒಂದೊಂದು ತಾಸು ಪ್ರಾರ್ಥನೆ ಮಾಡಿದನು. ಅವನು ಪ್ರಾರ್ಥನೆ ಮಾಡಿದಾಗ ಒಬ್ಬೊಬ್ಬರು ಒಂತನ ಅವರು ಸಾಷ್ಟಾಂಗ ಎಂದರೆ ಇದು ಒಂದು ವೇಳೆ ಅಡ್ಡ ಬಿದ್ದು ಮುಖವನ್ನು ಇದು ಮಾಡಿ ಪ್ರಾರ್ಥನೆ ಮಾಡಿದನೆಂಬುದಾಗಿದೆ. ಲೂಕನು ಮೊಣಕಾಲೂರಿ ಪ್ರಾರ್ಥಿಸಿದನೆಂಬುದಾಗಿ, ನಾನು 3 ರೀತಿಯಾದ ಆತನು ಹಿಂಗೆ ಪ್ರಾರ್ಥನೆ ಮಾಡಿರಬಹುದೆಂಬುದಾಗಿ ನಾನು ಪಿಕ್ಚರ್ ಹಾಕಿದ್ದೇನೆ. ಆದ ಕಾರಣ ಆತನು ಪ್ರಾರ್ಥನೆ ಮಾಡಿದಾಗ ಆತನ ಶರೀರದಲ್ಲಿ ರಕ್ತಗಳು ಹರಿಯಲಿಕ್ಕೆ ಶುರುವಾಯಿತು ಬೆವರಿನಲ್ಲಿ. ಯಾಕಂದರೆ ಅಷ್ಟು ಮರಣದ ಹೋರಾಟದಲ್ಲಿ, ಮರಣದ ನೋವನ್ನು ಜಯಿಸಲು, ಟು ಓವರ್ಕಮ್ ದ ಪೇನ್ ಆಫ್ ಡೆತ್. ಈಗ ನಾವು ಒಂದು ವೇಳೆ ನಾನು ಫಸ್ಟ್ ಹೇಳಿದ ಹಾಗೆ ನಾವು ಈ ಒಂದು ದೇವರ ವಾಕ್ಯಕ್ಕೆ ನಾವು ಮುಂದೆ ನಾವು ಓದುವ ಸಮಯದಲ್ಲಿ ಹಿಂದೆ ನಾವು ಫಸ್ಟ್ ಓದಿದ ವಾಕ್ಯ ಯೆಶಾಯನ ಗ್ರಂಥಕ್ಕೆ ಹೋಗುವಾಗ ಈ ಒಂದು ಪ್ರಾರ್ಥನೆ ಏನಾಗಿರ್ಬೋದು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓದೋಣ. 53ನೇ ಅಧ್ಯಾಯ 12ನೇ ವಚನದಿಂದ. ಮತ್ತು ಯೆಶಾಯನ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಿಂದ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಪಾಪಗಳನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಪಾಪವನ್ನು ಹೊರುತ್ತಾ ವಿಜ್ಞಾಪನೆ ಮಾಡಿದನು. ಯಾಕಂದ್ರೆ ಇಡೀ ಲೋಕದ ಜನರ ಪಾಪವು ಆತನ ಮೇಲೆ ಹಾಕಿಸಲ್ಪಟ್ಟದೆಂಬುದಾಗಿ Hebrew 5:7 ಈ ರೀತಿಯಾಗಿ ಹೇಳುತ್ತದೆ,
ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಹಾ ಕಾಪಾಡ ಶಕ್ತನಾಗಿರುವುದರಿಂದ ಇರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳು ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಮರಣದಿಂದ ತಪ್ಪಿಸಲಿಕ್ಕೆ. ಈಗ ಯೇಸು ಕ್ರಿಸ್ತನು ಮರಣದ ಹೋರಾಟದಲ್ಲಿದ್ದಾನೆ. ಅವನು ಆಕ್ಸಿಡೆಂಟ್ ಆಗಿಲ್ಲ, ಒಡೆದಿಲ್ಲ, ಏನಿಲ್ಲ. ಬಟ್ ಯಾವ ರೀತಿಯಾದ ಮರಣದ ನೋವು ಅಂದರೆ ಪಾಪವನ್ನು ಹೊತ್ತುಕೊಳ್ಳುವಾಗ ಪಾಪ ಕೊಡುವ ಸಂಬಳ ಮರಣ. ಆದ ಕಾರಣ ಯೇಸು ಕ್ರಿಸ್ತನ ಮೇಲೆ ಪಾಪಗಳನ್ನು ತಂದೆಯಾದ ದೇವರು ಹಾಕುವಾಗ ಅವನು ಭೂಲೋಕದ ಜನರ ಎಲ್ಲರ ಪಾಪಗಳನ್ನು ಹೊತ್ತುಕೊಳ್ಳುವ ಸಮಯದಲ್ಲಿ ಆ ಮರಣದ ನೋವಿನಲ್ಲಿ ಅವನ ತಂದೆಯ ಬಳಿಯಲ್ಲಿ ಕೂಗುತ್ತಾನೆ. ಅವನ ಹೃದಯಗಳಲ್ಲಿ ಒಡೆದು ಹೋಗ್ತದೆ, ರಕ್ತವು ಹರಿಯುತ್ತಾ ಇರ್ತದೆ ಬೆವರಿನಲ್ಲಿ. ತಂದೆಯೇ ನಿನ್ನ ಚಿತ್ತವಾದರೆ ಈ ಪಾತ್ರೆಯು ನನ್ನಿಂದ ತೆಗೆದುಹಾಕಪ್ಪ, ಈ ಮರಣದ ಹೋರಾಟದ ನೋವಿನಿಂದ ನನ್ನ ತೆಗೆದುಹಾಕು ತಂದೆಯೇ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಆದರೂ ಕರ್ತನೆ, ಈ ರೀತಿಯಾಗಿ ನಿನ್ನ ಚಿತ್ತವು ನೆರವೇರಿಸಬೇಕೆಂದು ಹೇಳಿದರೆ ಏನಿಲ್ಲ ಸ್ವಾಮಿ, ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ ಆತನು ಸಮರ್ಪಿಸಿಕೊಟ್ಟಿದನು. ಅವನು 3 ತಾಸುಗಳು ಕಣ್ಣೀರು ಸುರಿಸಿ ಉಪವಾಸ ಪ್ರಾರ್ಥನೆ ಮಾಡದಿದ್ದರೆ ಅವನು ಸೋತು ಹೋಗ್ತಾ ಇದ್ದ, ಅವನು ಬಿದ್ದು ಹೋಗ್ತಾ ಇದ್ದ. ಆದ ಕಾರಣ ನಮಗೆ ಮಾದರಿಯನ್ನು ತೋರಿಸಿಕೊಡ್ತಾನೆ. ಪ್ರಿಯ ಮಕ್ಕಳೇ, ನನಗೆ ಬಂದ ಅದೇ ಮರಣದ ಹೋರಾಟದ ಶೋಧನೆಗಳು ನಿಮಗೆ ಬರ್ಬೋದು. ಅದರಲ್ಲಿ ನಿಂತುಕೊಳ್ಳಬೇಕಾದರೆ ಅನೇಕ ಭಕ್ತರ ಒಂದು ವಿಷಯವಾಗಿ ನಾನು ಸಾಕ್ಷಿ ಕೇಳಿದ್ದೇನೆ. ಅವರು ಸಾಯುವ ಪರಿಸ್ಥಿತಿಯಲ್ಲಿ ಅವರ ಆಸ್ಪತ್ರೆಯಲ್ಲಿ ಅವರ ಸಾಕ್ಷಿಗಳು ವೇಳೆ ಪಾಸ್ಟರ್ ಆನಂದ ಜೀವಾನಂದ ಎಂಬುದಾಗಿ ಒಂದು ಸೇವಕರಿದ್ದರು. ಅವರು ಮುಪ್ಪಿನ ಪ್ರಾಯದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಸಮಯದಲ್ಲಿ DGS ನಗರ ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದರು. ಅವ್ರು ಹೇಳಿದರು, ಅಯ್ಯನವರೇ, ನನಗೆ ಯಾಕೆ ಇಲ್ಲಿನ ಪರಿಸ್ಥಿತಿಯಲ್ಲಿ ಸಾಯಬೇಕೆಂಬುದಾಗಿ. ಅವ್ರು ಹೇಳಿದ, ಕರ್ತನು ಒಬ್ಬೊಬ್ಬರಿಗೆ ಮರಣದ ಸಮಯದಲ್ಲಿ ಒಂದು ದಾರಿ ಇಟ್ಟಿರ್ತಾನೆ. ಕರ್ತ ನಮಗೆ ಅದನ್ನು ಜಯಿಸಲಿಕ್ಕೆ ಶಕ್ತಿ ಕೊಡುತ್ತಾನೆ, ನಾವು ಪ್ರಾರ್ಥಿಸೋಣ ಎಂಬುದಾಗಿ ಅವರು ಸಮರ್ಪಿಸಿಕೊಟ್ಟು ಅವರು ಮರಣ ಹೊಂದಿದರು. ಆದ ಕಾರಣ ಕರ್ತನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮರಣದ ಒಂದು ಅಂತ್ಯವನ್ನು ಇಟ್ಟಿರ್ತಾನೆ. ಕೆಲವರು ರೋಗದಲ್ಲಿ ಸಾಯ್ತಾರೆ, ಕೆಲವರು ಆಕ್ಸಿಡೆಂಟ್ ಸಾಯ್ತಾರೆ. ನೋವಿನಲ್ಲಿ ಮರಣದ ಒಂದು ನೋವು ಎಲ್ಲರಿಗಿದೆ. ಆ ಮರಣದ ನೋವಿಂದ ಜಯಿಸಲಿಕ್ಕೆ ಕರ್ತನು ಯೇಸು ಕ್ರಿಸ್ತನಿಗೆ ಸಹಾಯ ಮಾಡಿದ ಹಾಗೆ ನಮಗೆ ಸಹಾಯ ಮಾಡಲಿಕ್ಕಿದ್ದಾನೆ. ಆದ ಕಾರಣ ನಾವು ಏನು ಮಾಡಬೇಕು? ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಳಿಗೆ ಪ್ರಾರ್ಥಿಸಿ ಕೂಗುತ್ತಾ ಪ್ರಾರ್ಥಿಸಿ ಕೇಳಲ್ಪಟ್ಟನೆ ಎಂಬುದಾಗಿ. ಯೇಸು ಕ್ರಿಸ್ತನು ಕಣ್ಣೀರಿನಲ್ಲಿ ಪ್ರಾರ್ಥಿಸಿ ಗೆತ್ಸೆಮನೆ ತೋಟದಲ್ಲಿ ಆ ಪ್ರಾರ್ಥನೆಯು ತಂದೆಯಾದ ದೇವರು ಕೇಳಿಸಿಕೊಂಡನೆಂಬುದಾಗಿ. ಆದ ಕಾರಣ ಜೀವದೊಂದಿಗೆ ಆತನನ್ನು ಎಬ್ಬಿಸಿದನು. ಮರಣದ ಆ ಭಯದಿಂದ, ಮರಣದ ನೋವಿನಿಂದ ಜಯಶಾಲಿಯಾಗಿ ಯೇಸು ಕ್ರಿಸ್ತನು ಎದ್ದು ಬಂದನು. ಪ್ರಿಯ ಸಹೋದರಿ ಸಹೋದರಿ, ದೇವರು ಲೋಕದಲ್ಲಿ ನಮಗೆ ಕೊಟ್ಟಿರೋ ಒಂದೇ ಒಂದು ಜೀವನ. ಈ ಒಂದೇ ಒಂದು ಜೀವನದಲ್ಲಿ ಕರ್ತನಾದ ದೇವರಿಗೆ ನಾವು ಒಳ್ಳೆಯ ಒಂದು ನಂಬಿಕಸ್ಥರಾಗಿ ನಿಂತುಕೊಂಡು ಸೇವೆ ಮಾಡಲಿಕ್ಕೆ, ಆತ್ಮೀಯ ಜೀವನವನ್ನು ಮುಂದುವರಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಯಾಕಂದ್ರೆ ಕ್ಷಣ ಕ್ಷಣದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿ ಮುಗಿಸುವನ. ಪೂಪಾರ್ಲೋಳಿಕೆ ಒಡೆಯನಾಗಿರುವ ತಂದೆಯಾದ ದೇವರೇ, ನಿನ್ನ ವಾಕ್ಯಕ್ಕೋಸ್ಕರ ಆನಂದ ಕೊಡಿ. ಸ್ತೋತ್ರ ರಾಜ. ಹೌದು ತಂದೆಯಾದ ದೇವರೇ, ಅನೇಕ ಭಕ್ತರುಗಳು ಸ್ವಾಮಿ ಈ ಒಂದು ವಾಕ್ಯದ ಮುಖಾಂತರ ಅವರು ಕರ್ತನೆ ಅನೇಕ ಕಲಿತ್ಕೊಂಡಿದ್ದಾರೆ ಸ್ವಾಮಿ ದೇವರೇ. ಹೌದು ಕರ್ತನೆ, ಯಾಕಂದರೆ ಪ್ರಾರ್ಥನೆ ಹೇಗೆ ಮಾಡಬೇಕು, ಯೇಸು ಕ್ರಿಸ್ತನ ಯಾವ ರೀತಿಯಲ್ಲಿ ಮಾಡಿದನೆಂಬುದಾಗಿ ನಾವು ಸಹ ಯೇಸು ಕ್ರಿಸ್ತನ ಹಾಗೆ ಪ್ರಾರ್ಥನೆ ಮಾಡಿ ಕರ್ತನೆ ಆತ್ಮೀಯ ಜೀವನ ಮುಗಿಸಲಿಕ್ಕೆ ಸಹಾಯ ಮಾಡು. ಎಲ್ಲ ಘನವು ಮಹಿಮೆನಿಕೆ ಸಲ್ಲಲಿ ನಿನ್ನ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.